ವೀಕ್ಷಕರೇ ನಮಸ್ಕಾರ. ನಾನು ನಿಮ್ಮ ನಾಗರಾಜ್ ಚೋಳು, ಪ್ರಖ್ಯಾತ ಜ್ಯೋತಿಷಿ, ವಾಸ್ತು ಹಾಗೂ ಸಂಖ್ಯಾಶಾಸ್ತ್ರಜ್ಞರು ಮಾತನಾಡ್ತಾ ಇರ್ತಕ್ಕಂಥದ್ದು. ನಿನ್ನೆ ಸೋಮವಾರ ಮಹದೇಶ್ವರ ಬಡಾವಣೆಯಲ್ಲಿ ನಡೆದಂಥ ಜಾತ್ರಾ ಮಹೋತ್ಸವದ ಬಗ್ಗೆ ಇವತ್ತು ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದೆ. ಈ ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ. ಸ್ವಾಮೀಜಿ, ನಿಮ್ಮ ಹೆಸರು? ನಮ್ಮ ಹೆಸರು ಸುರೇಶ್ ಶಾಸ್ತ್ರಿ ಅಂತೇಳಿ. ಎಷ್ಟು ವರ್ಷದಿಂದ ಈ ದೇವಸ್ಥಾನದಲ್ಲಿ ಪೂಜೆ ಮಾಡ್ತಿದ್ದೀರಿ? ತುಂಬಾ ವರ್ಷದಿಂದ ಪೂಜೆಯನ್ನ ಮಾಡ್ಕೊಂಡು ಬಂದಿದ್ದೀವಿ. ತುಂಬ ವರ್ಷ ಅಂತಂದ್ರೆ ಅಂದಾಜು ಸುಮಾರು ಒಂದು 20-45 ವರ್ಷಗಳ ಹಿಂದಿಂದ ನಮ್ಮ ಅಪ್ಪವರು ಸಹ ಪೂಜೆ ಮಾಡ್ಕೊಂಡು ಬಂದಿದ್ದಾರೆ. ದೇವಸ್ಥಾನದಲ್ಲಿ ಪ್ರತಿ ವರ್ಷವೂ ಇದೇ ರೀತಿ ವಿಶೇಷವಾಗಿ ಅಲಂಕಾರ, ಅಭಿಷೇಕ, ಅನ್ನ ಸಂದರ್ಪಣೆ, ಹೆಚ್ಚು ಸಾವಿರಾರು ಜನಗಳು ಸೇರಿಕೊಂಡು ಅನ್ನ ಸಂದರ್ಪಣೆಯಲ್ಲಿ ನಡೀತಿದೆ. ಇಲ್ಲಿ ಪ್ರತಿನಿತ್ಯವಾಗಿ ರುದ್ರಾಭಿಷೇಕ, ಮಹಾರುದ್ರಾಭಿಷೇಕ, ಹಾಗೆ ಎಲ್ಲ ರೀತಿಯೂ ಕಷ್ಟ ಕಾರ್ಪಣೆಗಳಿಗೆ ಇಲ್ಲಿ ಪೂಜೆಗಳು ಸಲ್ತವೆ. ಸ್ವಾಮಿಯವರು ತುಂಬಾನೇ ಪವಾಡವನ್ನ ತೋರಿಸಿದ್ದಾರೆ. ಕೆಲವೊಂದು ಜನಕ್ಕೆ ಎಲ್ಲ ಇಲ್ಲಿ ಒಳ್ಳೇದಾಗಿದೆ. ಇಲ್ಲಿ ಬಂದು ಏನು ಕೋರಿಕೆಯನ್ನ ಕೇಳ್ಕೊಂಡು ಹೋಗ್ತಾರೋ ಅವರಿಗೆ ಆದಷ್ಟು ಬೇಗ, ಅಂದ್ರೆ ತುಂಬಾನೇ ಬೇಗನೆ ಅವರಿಗೆ ಫಲವನ್ನು ಕೊಟ್ಟು ಸ್ವಾಮಿ ಆಶೀರ್ವಾದ ಮಾಡಿದ್ದಾರೆ. ವಾರದಲ್ಲಿ ವಿಶೇಷವಾಗಿ ಯಾವ ದಿನ ಪೂಜೆ? ಸೋಮವಾರ ವಿಶೇಷವಾಗಿ ಪೂಜೆ, ಬೆಳಿಗ್ಗೆ ಸಂಜೆ, ಬೆಳಿಗ್ಗೆ ಆಗಲಿ ಸಂಜೆ ಆಗಲಿ ಎರಡೊತ್ತದು ಪೂಜೆ ನಡೀತದೆ. ಎಷ್ಟು ಗಂಟೆ? ಬೆಳಿಗ್ಗೆ ಹೊತ್ತು ಅಭಿಷೇಕ ಇರುತ್ತದೆ. ಇಲ್ಲಿನ ಮಹದೇಶ್ವರ ಬಡಾವಣೆಯ ಭಕ್ತಾದಿಗಳು ಪ್ರತಿದಿನ, ಪ್ರತಿ ವಾರ ಪ್ರತಿಯೊಬ್ಬರು ಸಹ ಖುದ್ದಾಗಿ ಬಂದು ಪೂಜೆಯನ್ನ ಸಲ್ಲಿಸ್ತಾ ಇರ್ತಾರೆ. ಅಭಿಷೇಕ, ಪ್ರಸಾದ ವಿನಿಯೋಗ, ಎಲ್ಲಾ ರೀತಿಯೂ ಭಕ್ತಾದಿಗಳನ್ನ ಸೇರಿಸ್ಕೊಂಡು ಮಾಡ್ತಾರೆ. ಹಾಗೆ ಸಂಕಷ್ಟ ಚತುರ್ಥಿ, ತಿಂಗಳಿಗೊಮ್ಮೆ ಸಂಕಷ್ಟ ಚತುರ್ಥಿ ಬರುತ್ತೆ. ಆ ದಿನವೂ ಸಹ ಗಣಪತಿ ಅವರಿಗೆ ಸಂಕಷ್ಟ ಚತುರ್ಥಿಯ ಪೂಜೆ ಪ್ರಯುಕ್ತ ಅಭಿಷೇಕ, ಸಂಜೆ ಹೊತ್ತು ಪ್ರಸಾದ ವಿನಿಯೋಗ, 100 ಜನ ಸೇರಿಕೊಂಡು ಪೂಜೆಯನ್ನ ಸಲ್ಲಿಸ್ತಾರೆ. ಅದೇ ರೀತಿ ಹುಣ್ಣಿಮೆ, ಅಮಾವಾಸ್ಯೆಗೆ ವಿಶೇಷ ಪೂಜೆಯನ್ನು ಮಾಡ್ತಾರೆ ಇಲ್ಲಿ. ಓಕೆ. ಭಕ್ತಾದಿಗಳು ಏನಾದರೂ ಕಾಣಿಕೆ ಅರ್ಪಣೆ ಮಾಡುವಂಥದ್ದಿದ್ರೆ ಯಾವ ಥರ ಅರ್ಪಣೆ ಮಾಡ್ಬೋದು ಇಲ್ಲಿ? ಅವರು ಬಂದು ಉಂಡಿಗಾರರು ಹಾಕ್ಬೋದು, ಇಲ್ಲ ಅಕ್ಕಿ, ಧಾನ್ಯ ಈ ಥರ ಎಲ್ಲ ಏನಾರಲ್ಲಿ ಟ್ರಸ್ಟ್ ನೇರು ಅಂತ ವರ್ಷಕ್ಕೆ 7 ಜನ ಕಮಿಟಿ ಮಾಡ್ತೀವಿ ನಾವು. ಓಕೆ. ಆ ಕಮಿಟಿ ಮೆಂಬರ್ಸ್ 7 ಜನದಲ್ಲಿ ಯಾರಿಗೆ ಬೇಕಾದ್ರೂ ಅವ್ರು ತಂದುಕೊಟ್ಟು ರಸೀದಿ ಹಾಕ್ಸ್ಕೊಂಡು ಹೋಗ್ಬೋದು. ಈ ಅವರ ಭಕ್ತಿ ಕಾಣಿಕೆ ಏನಾರ ನಾವು ಉಂಡಿಗೆ ಹಾಕಬೇಕು, ರಸೀದಿ ಬೇಡ ಅಂತಕ್ಕಂಥವ್ರ ಆಸೆ ಇದ್ದವರು ಬಂದು ಉಂಡಿಲಿ ಹಾಕಬೇಕು. ಈ ದೇವಸ್ಥಾನದ ಕಟ್ಟಡ ನಿರ್ಮಾಣ ಆಗಿ ಸುಮಾರು ಒಂದು 30-40 ವರ್ಷ ಆಗಿರಬೇಕು. ಒಂದು 5-10 ವರ್ಷ ನಮ್ಮ ಅಪ್ಪಾರು, ನಮ್ಮ ಮಾವರು ಎಲ್ಲ ಸೇರಿಲಿ ಇಲ್ಲಿರ್ತಕ್ಕಂಥ 25 ಮನೆ ಸೇರಿ ಒಕ್ಲಿದ್ದೀವಿ. 25 ಮನೆಯವರು ನಾವೊಂದು 10 ಮನೆಯವರು ಮಾವದಿರು ಹಾಕ್ತೀವಿ, 10 ಮನೆಯವರು ಹಳಿದಿರು ಹಾಕ್ತಿದ್ದೀವಿ. ಹಂಗಾಗಿ ನಮ್ಮ ಮಾವದಿರು, ನಮ್ಮ ಅಪ್ಪದಿರು ಎಲ್ಲ ಸೇರ್ಕೊಂಡು ಇಲ್ಲಿ ಮೊದಲು ಒಂದು ಹಳ್ಳಿ ಮರದಲ್ಲಿ ಇಲ್ಲೊಂದು ಆದ ಮರ ಇತ್ತು ಸರ್, ಅಲ್ಲಿ ಪೂಜೆ ಮಾಡ್ತಿದ್ವಿ. ಬರೀ ಲಿಂಗು ಇಕ್ಕಿ ಸುಮಾರು ದೇವಸ್ಥಾನ ಕಟ್ಟಿ ಒಂದು 35 ವರ್ಷ ಆಗಿದೆ ಸರ್. ಒಂದು 10 ವರ್ಷ ಅಲ್ಲಿ ನಾವು ಅಲ್ಲೇ ಮಾಡ್ತಿದ್ವಿ. ಹೆಣ್ಣು ದೇವ್ರುಗಳನ್ನ ಕರೆಸಿ ಉತ್ಸವ ಮಾಡಿ ಪ್ರತಿ ವರ್ಷ ಅನ್ನ ಸಂದರ್ಪಣೆ ಮಾಡ್ತಿದ್ವಿ. ಮತ್ತು ಈ ದೇವಸ್ಥಾನ ಕಟ್ಸಿದ ಮೇಲೂ 2 ದೇವರು, ಕೋಡಮ್ಮ, ಬಸವಣ್ಣದಮ್ಮ ಬಂದು ಪ್ರತಿ ವರ್ಷ ಕುಣಿದು ಹೋಗವು. ಅವೇ ಬಂದು ಜಾತ್ರೆ ಸೃಷ್ಟಿ ಮಾಡಿದ್ದವು 2 ದೇವರು. ಈ ವರ್ಷ ಇಲ್ಲ, ಈಗ 10-15 ವರ್ಷದಲ್ಲಿ ಖ್ಯಾತೆ ಉಟ್ಕೊಂಡ್ಬಿಡ್ತಲ್ಲ, ಕೋಡಮ್ಮ ಮೂಲಿಗೆ ಬಿತ್ತಲ್ಲ, ಅಲ್ಲಿಂದವ ಕೈ ಬಿಟ್ವಿ. ಒಂದ್ ದೇವ್ರೇನು ಬೇಡ, ಕರ್ಸೋದಾದ್ರೆ 2 ಜೋಡಿ ಬಂದಿತ್ತು, ಜೋಡಿನೇ ಬರಲಿ, ಅದು ಎದ್ದ ಕರ್ಸೋಣ ಅಂತ. ಹಂಗಾಗಿ ಅದು ಅಸ್ತಿ ಮೂಲಿಗೆ ಕುತ್ಕೊಂತು. ನಮ್ದು ಬಸವಣ್ಣದಮ್ಮ 1-2 ವರ್ಷ ಅದನ್ನು ಕುಂಡ್ರಿಸಿರು. ಹಂಗಾಗಿ ಆ ದೇವ್ರ ಸುದ್ದಿನೇ ಬಿಟ್ಟು ನಮ್ದೇನಿದೆಯೋ ಮಾಮೂಲಿ ದೇವರು ಮೆರವಣಿಗೆ ಮಾಡ್ಕೊಂಡು ಪ್ರತಿ ವರ್ಷ ಅನ್ನ ಸಂದರ್ಪಣೆ ಮಾಡ್ಕೊಂಡು ಪ್ರತಿ ವಾರನೂ ಸೋಮವಾರ ಏನಿದೆಯೋ ವಾರಕ್ಕೊಂದು ಮನೆ ಪೂಜೆ ಮಾಡಿಸ್ಕೊಂಡು ಫಲಾರ ಮಾಡಿಸ್ಕೊಂಡು ಹೋಗ್ತೀವಿ. ನಮ್ಮ ಐನಾರುಗಳು ಏನಿದ್ದಾರೆ ಅಂದರೆ ಪ್ರತಿ ಬೆಳಗ್ಗೆ ಸಂಜೆ 2 ಟೈಮ್ ಪೂಜೆ ನಡೀತದೆ. ತಮ್ಮ ಹೆಸರು? ತಮ್ಮ ಹೆಸರು ಶಿವಕುಮಾರ್ ಅಂತ. ಶಿವಕುಮಾರ್. ಅಮಾವಾಸ್ಯೆ ಮತ್ತು ಹುಣ್ಣಿಮೆಗಳಲ್ಲಿ ಕಟ್ಲೆಕಾಯಿ ಪೂಜೆ ಆ ಥರ ಏನಾದರೂ ಇದೆಯಾ? ಅದೆಲ್ಲ ಏನು ವಿಶೇಷವಾಗಿ ಮಾಡೋಕ್ಕೋಗಲ್ಲ. ಪೌರ್ಣಮಿ ಆದ ಮೇಲೆ ಸಂಕಷ್ಟ ಚತುರ್ಥಿ ಅಂತ ಇದೆಯಲ್ಲ, ಅದನ್ನ ನಾವು ಪ್ರತಿ ತಿಂಗಳು ಮಾಡ್ಕೊಂಡ್ಬರ್ತೀವಿ. ಆ ದಿನ ಏನಾದರೂ ವಿಶೇಷವಾಗಿ ಪಲ್ಲಾರ ಆಗಲಿ, ಅವ್ರ ಕೈಲಾದ್ದು ಅನ್ನ ಸಂದರ್ಪಣೆ ಭಕ್ತಾದಿಗಳಿಗೆ ಅವರ ಶಕ್ತಿ ಅನುಸಾರವಾಗಿ ಮಾಡ್ಕೊಂಡು ಈ ದೇವರ ಉದ್ಭವ ಆಗಲಿಕ್ಕೆ ಕಾರಣ
ಕಾರಣ ಎಲ್ಲ ನಮ್ಮ ಅಪ್ಪರು ನಮ್ಮ ಮಾವದಿರು ಹಿರಿಯರು. ಮಾವಾರಿ ಇಲ್ಲೇ ಇದ್ದಾರೆ. ಕಾರಣ ಮೇಲಿಂದ ಈ ತೋರ್ಸೇ ಸರ್ ತಮ್ಮ ಹೆಸರು? ನಾರಾಯಣಪ್ಪ. ಈ ದೇವಸ್ಥಾನಕ್ಕೆ ಮೂಲ ಕಾರಣ? ಮೂಲ ಕಾರಣ ನಮ್ಮ ಅಪ್ಪ ಅವರು. ಆಗ ಸಮಸ್ಯೆ ಏನು ಬಂದಿತ್ತು? ಈ ದನಗಳಿಗೆ ಅಲ್ಲಲ್ಲಿ ಕಾಯಲಾಗೋದು, ಹಾಂ. ಮನೆ ಶುರು ಮಾಡಿ ಬರಲ್ಲ ಅಂತ ಹೇಳ್ಬಿಟ್ಟು ಯಾರು ನಿಮ್ಮಂತ ಹೇಳಿದ್ರು. ಕಾಲಾರ ರೋಗ ಟೈಪಲ್ಲಿ ಹೇಳಿದ್ರು. ಅದು ಮಾಡಕ್ಕೆ ಹಿಡಿದ್ಮೇಲೆ ನಮ್ಗೆ ಏನು ಇಲ್ಲ. ಮೊದಲು ದೇವಸ್ಥಾನ ಇರಲಿಲ್ಲ. ಒಂದು ಇಪ್ಪೆ ಮರದಡಿ ಮಾಡ್ತಿದ್ದು. ಹಾಂ. ಅನಂತರ ಅನಂತರ ದೇವಸ್ಥಾನ ಕಟ್ಟಿಸ್ಬೇಕು ಅಂತ ಹಿಂಗೆ ಆಗ್ತಿದ್ರು. ತಿರ್ಗಾ ಜಮೀನು ಎಲ್ಲೂ ಸಿಕ್ಲಿಲ್ಲ. ನಮ್ಮ ಅಪ್ಪ ಅವರೇ ಇದನ್ನ ಜಮೀನು ಕೊಟ್ಟು ದೇವಸ್ಥಾನ ಕಟ್ಕೊಳ್ರಪ್ಪ ಅಂತ ಹೇಳಿರು. ನಾನು ನಿಮ್ಮಲ್ಲಿ ಇದು ವಾಸ್ತು ಪ್ರಕಾರ ಜಾಸ್ತಿ ಬರ್ತದೆ, ಭಕ್ತಾದಿಗಳ ಸಂಖ್ಯೆ ಜಾಸ್ತಿ ಇರ್ಬೋದಲ್ವಾ? ಭಕ್ತರು ಜಾಸ್ತಿ ಬರ್ತಾರಲ್ವ? ಬರ್ತಾರೆ. ಅಂದರೆ ಬೇರೆ ದೇವಸ್ಥಾನಗಳು ನೋಡುವಾಗ ಈ ವಾಸ್ತು ಬೇರೆ ದೇವಸ್ಥಾನಗಳಿಗೆ ಬರ್ತಾ ಇಲ್ಲ ಚೋಳೂರಲ್ಲಿ. ಇದು ವಾಸ್ತು ಪ್ರಕಾರ ಪವರ್ಫುಲ್ ಬರ್ತಾ ಇದೆ. ಭಕ್ತಿ ಇದೆ. ಹಾಂ, ಬರ್ತಾ ಇದೆ. ದನಕರುಗಳಿಗೆ ಏನೇ ತೊಂದರೆ ಆದ್ರೂ ಇಲ್ಲಿ ಹಾಂ ಒಳ್ಳೇದಾಗುತ್ತೆ ಅಂತ ಹೇಳಿ ಹಸು ಹಾಲು ಕರಿ ಅಂತವರೆಲ್ಲ ಹಾಂ ಆಲ್ಮೋಸ್ಟ್ ಇಲ್ಲಿ ಮಾಡಿ ಹಾಲು ದನಗಳು ಕರುಗಳು ಹಾಕ್ದಾಗ ಹಾಲಿನ ಅಭಿಷೇಕ ಅದು ಮಾಡಿಸ್ಕೊಂಡು ಪೂಜೆ ಮಾಡಿಸ್ಕೊಂಡು. ಓಕೆ ಓಕೆ. ಭಕ್ತಾದಿಗಳು ಅವಶ್ಯಕತೆ ಇದ್ದಾಗ ಏನಾದರೂ ವಿಶೇಷ ಪೂಜೆಗಳು ಮಾಡಿಸ್ತಾರೆ. ಅವಕ್ಕೆಲ್ಲ ಅವಕಾಶ ಇದೆ. ಪೌರ್ಣಮಿಗಳೆಲ್ಲ ಆಗಿರ್ಬೋದು, ಯಾವ ದಿನಲ್ಲಾರ ಆಗ್ಬೋದು. ಅವ್ರು ಬಂದು ನಮ್ಮ ಐನಾರು ಏನಿದ್ದಾರೆ ಬಂದು ಹೇಳೋಗ್ತಾರೆ. ಕಮಿಟಿ ನಮ್ಮ ನಂತರಿಗೆ ಬಂದು ಯಾರಿಗಾರ ಒಬ್ರಿಗೆ ಹೇಳೋಗ್ತಾರೆ ಹಿರಿಯರಿಗೆ. ಓಕೆ. ಇಲ್ಲೇ ಪಟ್ಟಾಗಿರುತ್ತೆ ನಮ್ಮ ಮಾವರು. ಓಕೆ. ಹಂಗಾಗಿ ಅವ್ರಿಗೆ ಹೇಳೋಗಿರ್ತಾರೆ, ಮತ್ತೆ ಅವರು ಐನಾರಿಗೆ ಹೇಳ್ತಾರೆ. ಹಂಗಾಗಿ ಆ ದಿನ ಅವ್ರಿಗೆ ಏನು ಪೂಜೆ ಮಾಡಿಸ್ಬೇಕು. ನಿಮ್ಮ ಉತ್ಸವ ದೇವರ ಬಗ್ಗೆ ಏನು ಮಾಹಿತಿ ಹೇಳ್ತೀರಿ? ಮೆರವಣಿಗೆ ಹೋಗುತ್ತಲ್ಲ ಆ ದೇವರ ಬಗ್ಗೆ. 30 ಮನೆ ಆಗ್ಬೋದು. ಹೌದಾ? ಈಗ ಬೆಳ್ಕೊಂಡಿದೆ. ಮೊದ್ಲು 25 ಮನೆ ಇತ್ತು. ಈಗ ಒಂದು 3 ಮನೆ ಹೊಸ್ತಾ ಬಂದವೆ. 30 ಮನೆ ಲೆಕ್ಕ. ಓಕೆ ಓಕೆ. ವಿಶೇಷ ಅಂತಂದ್ರೆ ನಾವು ಮೆರವಣಿಗೆ ದೇವರನ್ನ ಆಸ್ತಿ ಉತ್ಸವ ಮಾಡಿಸ್ತೀವಿ. ಬೆಳಗ್ಗೆ ಮಧ್ಯಾಹ್ನ ಊಟ ಹಾಕಿಸ್ತೀವಿ, ಪ್ರಸಾದ ವಿನಿಯೋಗ. ಓಕೆ. ಸಂಜೆ ಈಗ ರಾಜಬೀದಿಲಿ ಮೆರವಣಿಗೆ ಬಿರ್ಸುಗಳಿಂದ ರಾಜಬೀದಿಲಿ ಮೆರವಣಿಗೆ ಮಾಡಿಸ್ಕೊಂಡು ಲಿಂಗದೇವ್ರ ಕುಣಿತ, ಮತ್ತೆ ಅಲ್ಲಿಂದ ದೇವ್ರು ಬಂದು ಗದ್ದಿಗೆ ಆದ್ಮೇಲೆ ಲಿಂಗದೇವ್ರದೆಲ್ಲ ಮುಗಿದ ಮೇಲೆ ಆರ್ಕೆಸ್ಟ್ರಾ. ಓಕೆ. ಪ್ರತಿ ವರ್ಷ ಏನಾದರೂ ಒಂದು ಕಾರ್ಯಕ್ರಮ ಇರ್ತೇ ಓಕೆ. ಭಕ್ತಾದಿಗಳು ಕಾಣಿಕೆ, ಧನ ಸಹಾಯ, ಧಾನ್ಯ ಎಲ್ಲರೂ ಕೊಡ್ತಾರೆ. ಯಾರನ್ನೇ ಕೇಳಿರು ಯಾರು ಇಲ್ಲ ಕೊಡಲ್ಲ, ಇಲ್ಲ ಅನ್ನಲ್ಲ. ಅವ್ರ ಕೈಲಾದಷ್ಟು ಧನ ಸಹಾಯ ಮಾಡ್ತಾ ಇರ್ತಾರೆ. ಓಕೆ ಓಕೆ. ಧನ್ಯವಾದಗಳು. ನಿಮ್ಮ ದೇವಸ್ಥಾನದಲ್ಲಿ ಪ್ರತಿ ವಾರ ಪೂಜೆ ಮಾಡೋ ಅರ್ಚಕರು ಯಾರು? ಅವರು ಟೈಮಿಗೆ ಸರಿಯಾಗಿ ಬರ್ತಾರಾ? ಪೂಜೆ ಎಲ್ಲ ಮಾಡ್ತಾರಾ? ಓಕೆ. ಇವರು ಈಗಿರೋ ಅರ್ಚಕರು ವಿಶೇಷವಾಗಿ ಜಾತ್ರಾ ಪ್ರಯುಕ್ತ ಅವ್ರಿಗೆ ಏನಾದ್ರು ಕಷ್ಟ ಸುಖ ಇದ್ದಾಗ ಇವರನ್ನ ಕಳಿಸಿರ್ತಾರೆ. ಇವರು ನೆರವೇರಿಸಿ ಹೋಮ ಹವನ ಎಲ್ಲ ಮಾಡಿಸುವ ಇವರಿದ್ದಾಗ ಮಾತ್ರ. ಅವರಿದ್ದಾಗ ಸಾಧ್ಯತೆ ಕಡಿಮೆ. ಇದ್ದಾಗ ಮಾಮೂಲಿ ಪೂಜೆಗಳು ಪ್ರಧಾನ ಅರ್ಚಕರು ಅವರು. ಅಭಿಷೇಕ, ಪೂಜೆ, ಮಂಗಳಾರತಿ ಪ್ರಧಾನ ಅರ್ಚಕರು ಅವರೇ. ಓಕೆ ಓಕೆ. ಅವರ ಮಕ್ಕಳು ಅಳಿಯಂದ್ರು ಅವರ ವಿಶ್ವಾಸದಾರು ಕಳಿಸಿ ಏನಾರು ದೊಡ್ಡದಾಗಿ ಕಾರ್ಯಕ್ರಮ ಮಾಡ್ತಾರೆ, ಮುಗಿಸ್ಕೊಡ್ತಾರೆ. ಯಾರಾದರೂ ಭಕ್ತಾದಿಗಳು ನಿಮ್ಮಲ್ಲಿ ಪೂಜೆ ಮಾಡಿಸ್ಬೇಕು ಅಂತ ಬಂದಾಗ ನಿಮ್ಮನ್ನೇ ಕನ್ಸಲ್ಟ್ ಮಾಡಬೇಕಾ? ನಮ್ಮನ್ನಾದ್ರೂ ಆಗ್ಬೋದು, ಇಲ್ಲ ಪ್ರಧಾನ ಅರ್ಚಕರು ಐನಾರು ಕೇಳಿದ್ರು ಓಕೆ ಓಕೆ. ಪ್ರತಿ ಸೋಮವಾರ ಎಂದೇ ಇಟ್ಕೊಂಡ್ರು ಅವರು ಸೋಮವಾರನೇ ಇಟ್ಕೊಂಡಿರ್ತಾರೆ. ಸೋಮವಾರ ಬೆಳಗ್ಗೆ ಸಂಜೆ 2 ಟೈಮು ಪೂಜೆ ಮಾಡ್ತಾರೆ. ಈ ದೇವರಿಗೆ ಅವರು ಬಂದು ಕಾಲು ಇಟ್ಟಿದ್ದರಿಂದಲೂ ಚೆನ್ನಾಗಿ ಪೂಜೆ ಮಾಡ್ಕೊಂಡು ಹೋಗಿದ್ದಾರೆ, ಇಂಪ್ರೂವ್ಮೆಂಟ್ ಮಾಡಿದ್ದಾರೆ. ಓಕೆ ಓಕೆ. ನಮಗೆ ಭಾಳ ಒಳ್ಳೆ ಆತ್ಮೀಯ ಐನಾರು ಅಂದ್ಕೊಂಡು ಸಂತೋಷವಾಗಿ ಇದ್ದೀವಿ. ವರ್ಷದಿಂದ ಈ ದೇವಸ್ಥಾನ ಶುರುವಾದಾಗಲಿಂದ ಹಿಂದೆ ಮಾದೇವಯ್ಯ ಐನಾರು ಅಂತ ಅವರೊಂದು 10 ವರ್ಷ ಮಾಡಿದ್ರು. ಅವರಿಗಿಲ್ಲ. ಅವರು ತೀರೋದ್ಮೇಲೆ ಅವ್ರ ಮಕ್ಕಳುಗಳು ಯಾರು ಬಂದು ಮುಂದುವರ್ಸೋಕ್ಕೆ ಇಷ್ಟಪಡಲಿಲ್ಲ. ಇವ್ರ ಅಪ್ಪಾಜಿ ಅವರಿದ್ರು. ಅವತ್ತು ಕೇಳ್ಕೊಂಡು ಕಾಲದಾಗಲಿಂದ ಅವ್ರಿಗೆ ಕಾಲಿಟ್ಟ ಮೇಲೆ ಅವರು ಮಗರನ್ನು ಕಳಿಸಿ ರೇಣುಕಾದೇವರನ್ನ ಇಲ್ಲಿವರೆಗೂ ನಮ್ಗೆ ಯಾವುದೇ ತೊಂದರೆ ಬರದೇ ಇರೋಂಗೆ ನಡೆಸ್ಕೊಂಡು ಹೋಗಿದ್ದಾರೆ. ಓಕೆ ಓಕೆ. ಇದಕ್ಕೆ ಜಾತ್ರೆಗೆ ಅಂತೇಳಿ ಸೀಮಿತವಾದ ದಿನ ಉಂಟಾ? ಜಾತ್ರೆಗೆ ಅಂತ ಸೀಮಿತವಾದ ದಿನ ಅಂತಂದ್ರೆ ನಾವು ಯುಗಾದಿ ಹಬ್ಬದಿಂದ ಆಚೆ ಬಸವನ ಜಯಂತಿಯಿಂದ ಒಳಗೆ ಒಂದು 15 ದಿವಸ ಹಿಂದೆ ಮುಂದೆ ಮಿಡ್ಲಲ್ಲಿ ಇದರಲ್ಲಿ ನಾವು ಯಾವತ್ತು ನಮಗೆ ಸೂಕ್ತ ಅಂತ ವಾದಿದವರೆಲ್ಲ ಸಿಗ್ತಾರೋ ಹಂಗಾಗಿ ಅವತ್ತು ಜಾತ್ರೆ ಇಟ್ಕೊಂಡು ಒಟ್ಟಿನಲ್ಲಿ ಆ ತಿಂಗಳೊಳಗೆ ಇಟ್ಕೊಂಡ್ಬರ್ತೀವಿ. ಆಯ್ತು, ಥ್ಯಾಂಕ್ ಯು. 45ನೇ ವರ್ಷದ ವಾರ್ಷಿಕ ಮಹೋತ್ಸವ ನಡೆಯುತ್ತದೆ.
ಆದ್ದರಿಂದ ನಾವು 45ನೇ ವರ್ಷದ ವಾರ್ಷಿಕ ಸಮಾರಂಭವನ್ನು ಪ್ರಾರಂಭಗೊಳ್ತಾ ಇದ್ದೀವಿ. ರಾತ್ರಿ ಈ ಮಹಾದೇಶ್ವರ ಸ್ವಾಮಿಯ ದೇವಸ್ಥಾನದ ಬಳಿ ಮಂಗಳಗೂರು ಕುಣಿತ, ಊರು ಸುತ್ತಲೂ ಮೆರವಣಿಗೆ ಇರುತ್ತದೆ ಮತ್ತು ಊಟ ಇರುತ್ತದೆ. 8 ಗಂಟೆಗೆ ಆರ್ಕೆಸ್ಟ್ರಾ ಶುರುವಾಗುತ್ತದೆ. ನಿಮ್ಮ ಹೆಸರು? ಸಿ ಕೆಂಪಣ್ಣ. ಓಕೆ, ಸರಿ, ಸಾಕು. ನಿಮ್ಮ ಹೆಸರು? ಚಂದ್ರಣ್ಣ ಅಂತ. ಮಹದೇಶ್ವರ ದೇವಸ್ಥಾನದ ಬಗ್ಗೆ ಏನು ಮಾಹಿತಿ ಕೊಡ್ತೀರಿ? ಸ್ವಾಮಿ, ಇದು ಇತಿಹಾಸ ದೇವರಿದು. ಓಕೆ 25 ವರ್ಷದಿಂದ ಸತತವಾಗಿ ಈ ಕಾರ್ಯಕ್ರಮ ನಡ್ಕೊಂಡ್ ಬರ್ತಾ ಇದೆ. ಓಕೆ. ಹಿಂದಿನ ಕಾಲದವರು ಇದು ಪ್ರತಿಷ್ಠಾಪನೆ ಮಾಡಿ ಒಂದು ದೇವಸ್ಥಾನ ಅಂತ ಚಿಕ್ಕದೊಂದು ದೇವ್ರ ಮಾಡಿಬಿಟ್ಟು ಬಿಟ್ಟಿದ್ರು. ಓಕೆ. ಅದು ಈಗಿನ ಯುವ ಪೀಳಿಗೆಯವರು ದೇವಸ್ಥಾನ ಮಾಡಿಬಿಟ್ಟು ಈ ದೇವರನ್ನ ಇತಿಹಾಸ ದೇವರು ಅಂತ ಹೇಳಿ ಪ್ರಸಿದ್ಧಗೊಳಿಸಿದ್ದಾರೆ. ಓಕೆ. ಇಲ್ಲಿ ನಾನು 45 ವರ್ಷದಿಂದ ಸತತವಾಗಿ ಇಲ್ಲಿ ಲೈಟಿಂಗ್ ಬರ್ತಾ ಇದ್ದೀನಿ ನಾನು ಇಲ್ಲಿ. ಓಕೆ. ಈ ಗ್ರಾಮಕ್ಕೆ ಓಕೆ. ಈ ಚೋಳ ಇತಿಹಾಸ ಬಳಬಸೇಶ್ವರ, ದಿಷ್ಟೇಶ್ವರ, ಹಾಗೆ 101 ದೇವರಿದೆ ಈ ಊರಲ್ಲಿ. ಇದೆ. ಅದರಲ್ಲಿ ಇದೊಂದು ದೇವರು ಓಕೆ. ಮಹದೇಶ್ವರ. ಓಕೆ. ಇದು ಬಹಳ ಶ್ರೇಷ್ಠತೆಯಿಂದ ನಡೀತಾ ಇದೆ. ವರ್ಷದ ಈ ವರ್ಷನೂ ಸಹ ಆರತಿ, ಆಮೇಲೆ ಮತ್ತೆ ಮಧ್ಯಾಹ್ನದ ಊಟ, ದಾಸೋಹ, ಈ ಸಂಜೆ ಆರ್ಕೆಸ್ಟ್ರಾ, ಮನೋರಂಜನಾ ಕಾರ್ಯಕ್ರಮ. ಈ ನೋಡಿ ಈಗ ಉತ್ಸವ ಉರುಳಿಗೆ ಹೋಗುತ್ತೆ. 1-2-3 ಗಂಟೆ ಉತ್ಸವ ಮಾಡ್ಕೊಂಡು ಸ್ವಾಮಿ ತಂದು ಮಾಮೂಲಿ ದೇವಸ್ಥಾನಕ್ಕೆ ಇಡ್ತಾರೆ. ಈ ಕಾರ್ಯಕ್ರಮ 3 ದಿವಸ ಸತತವಾಗಿ ನಡೀತಿದೆ ಈ ಗ್ರಾಮದಲ್ಲಿ. ವರ್ಷ ಅಷ್ಟೇ 45 ವರ್ಷದಿಂದ ಸತತವಾಗಿ ನಡ್ಕೊಂಡು ಬಂದಿದೆ. ನಾನಿಲ್ಲಿ ಒಬ್ಬ ಎಲೆಕ್ಟ್ರಿಷಿಯನ್ ಆಗಿ 30 ವರ್ಷದಿಂದ ಸತತವಾಗಿ ನಾನು ಕೆಲಸ ಮಾಡ್ತಾ ಇದ್ದೀನಿ ಇಲ್ಲಿ. ನಮ್ಮಪ್ಪ ಮಾದಪ್ಪ ಅವನ ಆಶೀರ್ವಾದ ನಮ್ಮನ್ನು ಚೆನ್ನಾಗಿ ಇಟ್ಟಿದ್ದಾನೆ. ಅದರಿಂದ ನಮ್ಮಲ್ಲಿ ಆರೋಗ್ಯ ಬಗ್ಗೆ ಇದೆ, ಇಷ್ಟಂತೂ ಹೇಳ್ಬಹುದು. ಓಕೆ, ಸಾಕು.